ನಮಸ್ಕಾರ ವೀಕ್ಷಕರೇ, ನಾವೆಲ್ಲರೂ ಆತ್ಮೀಕತೆಯಲ್ಲಿ ಬಲವಾಗಿ ಕಾಲೂರಿ ನೆಲೆಯನ್ನು ಕಂಡುಕೊಳ್ಳಲು ಹಾಗೂ ಸರಿಯಾದ ದಿಕ್ಕಿನಲ್ಲಿ ಮುನ್ನಡೆಯಲು ಸತ್ಯವೇದವು ನಮಗೆ ಸಹಾಯಕವಾಗಿದೆ. ವೀಕ್ಷಕರೇ, ನಿಮ್ಮ ಸತ್ಯವೇದವನ್ನು ತೆಗೆದುಕೊಂಡು ನಮ್ಮೊಡನೆ ಓದಿರಿ ಹಾಗೂ ತಿಳಿದುಕೊಳ್ಳಿರಿ. ಆತ್ಮೀಕ ಬಲವನ್ನು ನಮ್ಮ ದಿನದ ಮನ್ನಾ ಕಾರ್ಯಕ್ರಮದಿಂದ ಹೆಚ್ಚಿಸಿಕೊಳ್ಳಿರಿ. ಆದಿಕಾಂಡ ಅಧ್ಯಾಯ 9. ದೇವರು ನೋಹನನ್ನೂ ಅವನ ಮಕ್ಕಳನ್ನೂ ಆಶೀರ್ವದಿಸಿ ಅವರಿಗೆ ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ. ಭೂಮಿಯ ಮೇಲಿರುವ ಎಲ್ಲ ಮೃಗಗಳು, ಆಕಾಶದ ಎಲ್ಲ ಪಕ್ಷಿಗಳು, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಗಳು, ಸಮುದ್ರದ ಮೀನುಗಳು ನಿಮಗೆ ಬೆದರಿ ಹಂಚಿಕೊಳ್ಳುವವು. ನಾನು ಅವುಗಳನ್ನೆಲ್ಲ ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ. ಭೂಮಿಯ ಮೇಲೆ ತಿರುಗುವ ಎಲ್ಲ ಜೀವಜಂತುಗಳು ನಿಮಗೆ ಆಹಾರವಾಗಿರುವವು. ನಾನು ನಿಮ್ಮ ಆಹಾರಕ್ಕೆ ಪೈರುಗಳನ್ನು ಕೊಟ್ಟಂತೆ ಇವುಗಳನ್ನು ಕೊಟ್ಟಿದ್ದೇನೆ. ಆದರೆ ರಕ್ತದಿಂದ ಕೂಡಿರುವ ಮಾಂಸವನ್ನು ನೀವು ತಿನ್ನಬಾರದು. ರಕ್ತವು ಜೀವವಷ್ಟೇ. ಇದಲ್ಲದೆ ನಿಮ್ಮ ರಕ್ತವನ್ನು ಸುರಿಸಿ ಜೀವ ತೆಗೆಯುವವರಿಗೆ ಮುಯ್ಯಿ ತೀರಿಸುವೆನು. ಮೃಗವಾಗಿದ್ದರೆ ಅದಕ್ಕೂ, ಮನುಷ್ಯನಾಗಿದ್ದರೆ ಹತವಾದವನು ಅವನ ಸಹೋದರನಾಗಿರುವುದರಿಂದ ಅವನಿಗೂ ಮುಯ್ಯಿ ತೀರಿಸುವೆನೆಂದು ತಿಳಿದುಕೊಳ್ಳಿರಿ. ನರಹತ್ಯವು ಸಹೋದರ ಹತ್ಯವಲ್ಲವೇ? ದೇವರು ಮನುಷ್ಯರನ್ನು ತನ್ನ ಸ್ವರೂಪದಲ್ಲಿಯೇ ಉಂಟು ಮಾಡಿದ್ದನಾದ್ದರಿಂದ ಯಾರು ಮನುಷ್ಯನ ರಕ್ತವನ್ನು ಸುರಿಸುತ್ತಾರೋ ಅವರ ರಕ್ತವನ್ನು ಮನುಷ್ಯರೇ ಸುರಿಸುವರು. ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ, ಭೂಮಿಯ ಮೇಲೆ ನಿಮಗೆ ಬಹು ಸಂತಾನವಾಗಲಿ ಎಂದು ಹೇಳಿದನು. ಇದಲ್ಲದೆ ದೇವರು ನೋಹನಿಗೂ ಅವನ ಮಕ್ಕಳಿಗೂ, ಕೇಳಿರಿ, ನಾನು ನಿಮ್ಮನ್ನೂ ನಿಮ್ಮ ಸಂತತಿಯವರನ್ನು ನಿಮ್ಮ ಕೂಡ ನಾವೆಯಿಂದ ಹೊರಟು ಬಂದ ಪಶು ಪಕ್ಷಿ ಮೃಗಾದಿ ಸಕಲ ಭೂಜಂತುಗಳನ್ನೂ ಕುರಿತು ಸ್ಥಿರ ಪ್ರತಿಜ್ಞೆ ಮಾಡುತ್ತೇನೆ. ಆ ಪ್ರತಿಜ್ಞೆ ಯಾವುದೆಂದರೆ, ಇನ್ನು ಮೇಲೆ ಎಲ್ಲ ಪ್ರಾಣಿಗಳು ಪ್ರಳಯದಿಂದ ನಾಶವಾಗುವುದಿಲ್ಲ. ಇನ್ನು ಮುಂದೆ ಭೂಮಿಯನ್ನು ಹಾಳು ಮಾಡುವ ಪ್ರಳಯವು ಬರುವುದೇ ಇಲ್ಲ ಎಂದು ಹೇಳಿದನು. ದೇವರು ಮತ್ತೂ ಹೇಳಿದ್ದೇನೆಂದರೆ, ನಾನು ನಿಮ್ಮನ್ನು ನಿಮ್ಮ ಸಂಗಡ ಇರುವ ಸಮಸ್ತ ಜೀವರಾಶಿಗಳನ್ನೂ ಕುರಿತು ಎಲ್ಲ ತಲತಲಾಂತರಗಳಲ್ಲಿಯೂ ಮಾಡುವ ಈ ಪ್ರತಿಜ್ಞೆಗೆ ಮೇಘಗಳಲ್ಲಿ ನಾನಿಟ್ಟಿರುವ ಮುಗಿಲು ಬಿಲ್ಲೇ ಗುರುತಾಗಿರುವುದು. ನನಗೂ ಭೂಪ್ರಾಣಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತಾಗಿರಲಿ. ನಾನು ಭೂಲೋಕದ ಮೇಲೆ ಮೇಘಗಳನ್ನು ಕವಿಸುವಾಗ ಆ ಬಿಲ್ಲು ಮೇಘಗಳಲ್ಲಿ ಕಂಡುಬರುವುದು. ಆಗ ನಾನು ನಿಮ್ಮನ್ನು ಎಲ್ಲ ಜೀವರಾಶಿಗಳನ್ನು ಕುರಿತು ಮಾಡಿದ ಪ್ರತಿಜ್ಞೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು. ಇನ್ನು ಮುಂದೆ ನೀರು ಹೆಚ್ಚಿ ಎಲ್ಲ ಭೂಪ್ರಾಣಿಗಳನ್ನು ಹಾಳು ಮಾಡುವ ಪ್ರಳಯವಾಗುವುದಿಲ್ಲ. ಆ ಬಿಲ್ಲು ಮೇಘಗಳಲ್ಲಿ ಕಾಣಿಸುವಾಗ ನಾನು ಅದನ್ನು ನೋಡಿ ದೇವರಾದ ನನಗೂ ಭೂಮಿಯ ಮೇಲಿರುವ ಎಲ್ಲ ಜೀವಜಂತುಗಳಿಗೂ ಆದ ಶಾಶ್ವತವಾದ ಒಡಂಬಡಿಕೆಯನ್ನು ಜ್ಞಾಪಕ ಮಾಡಿಕೊಳ್ಳುವೆನು ಅಂದನು. ಮತ್ತು ದೇವರು ನೋಹನಿಗೆ, ನನಗೂ ಎಲ್ಲ ಭೂಜೀವಿಗಳಿಗೂ ಆದ ಒಡಂಬಡಿಕೆಗೆ ಇದೇ ಗುರುತು ಎಂದು ಹೇಳಿದನು. ನಾವೆಯಿಂದ ಹೊರಟು ಬಂದ ನೋಹನ ಮಕ್ಕಳು ಶೇಮ್, ಹಾಮ್, ಯೆಫೆತ್ ಎಂಬವರೇ. ಹಾಮನು ಕಾನಾನನ ತಂದೆಯು. ಈ ಮೂವರು ನೋಹನ ಮಕ್ಕಳು. ಇವರಿಂದಲೇ ಭೂಮಿಯಲ್ಲೆಲ್ಲ ಹರಡಿಕೊಂಡಿರುವ ಜನರು ಉತ್ಪತ್ತಿಯಾದರು. ನೋಹನು ವ್ಯವಸಾಯಗಾರನಾಗಿದ್ದನು. ಅವನೇ ದ್ರಾಕ್ಷೆ ತೋಟವನ್ನು ಪ್ರಾರಂಭಿಸಿದನು. ಅವನು ದ್ರಾಕ್ಷಾರಸವನ್ನು ಕುಡಿಯಲು ಅಮಲೇರಿದ್ದರಿಂದ ಗುಡಾರದಲ್ಲಿ ಬೆತ್ತಲೆಯಾಗಿ ಬಿದ್ದಿದ್ದನು. ಕಾನಾನನ ತಂದೆಯಾದ ಹಾಮನು ತಂದೆಯು ಬೆತ್ತಲೆಯಾಗಿರುವುದನ್ನು ಕಂಡು ಹೊರಗಿದ್ದ ಅಣ್ಣ ತಮ್ಮಂದಿರಾದ ಶೇಮ್, ಯೆಫೆತರಿಗೆ ತಿಳಿಸಿದನು. ಇವರಿಬ್ಬರು ಕಂಬಳಿಯನ್ನು ತೆಗೆದುಕೊಂಡು ತಮ್ಮಿಬ್ಬರ ಬೆನ್ನಿನ ಮೇಲೆ ಹಾಕಿಕೊಂಡು ಹಿಂದಿಂದಕ್ಕೆ ನಡೆದು ತಂದೆಗೆ ಹೊದಿಸಿ ಅವನ ಮಾನವನ್ನು ಕಾಪಾಡಿದರು. ಅವರು ಹಿಮ್ಮುಖರಾಗಿದ್ದರಿಂದ ತಂದೆಯು ಬೆತ್ತಲೆಯಾಗಿದ್ದದ್ದನ್ನು ನೋಡಲಿಲ್ಲ. ನೋಹನು ಅಮಲಿಳಿದೆದ್ದು ಕಿರಿ ಮಗನು ಮಾಡಿದ್ದನ್ನು ತಿಳಿದು, ಕಾನಾನನು ಶಾಪಗ್ರಸ್ತನಾಗಲಿ,
ಅವನು ತನ್ನ ಅಣ್ಣ ತಮ್ಮಂದಿರಿಗೆ ದಾಸಾನುದಾಸನಾಗಲಿ ಅಂದನು. ಅವನು ಇನ್ನೂ ನುಡಿದದ್ದೇನೆಂದರೆ, ಶೇಮನ ದೇವರಾದ ಯೆಹೋವನಿಗೆ ಸ್ತೋತ್ರವಾಗಲಿ, ಕಾನಾನನು ಅವರಿಗೆ ದಾಸನಾಗಲಿ. ಯೆಫೇತನನ್ನು ದೇವರು ವಿಸ್ತರಿಸಲಿ, ಅವನು ಶೇಮನ ಗುಡಾರಗಳಲ್ಲಿ ವಾಸವಾಗಿರಲಿ, ಕಾನಾನನು ಅವರಿಗೆ ದಾಸನಾಗಿರಲಿ ಎಂಬುದು. ಪ್ರಳಯವಾದ ಮೇಲೆ ನೋಹನು 350 ವರ್ಷ ಬದುಕಿದನು. ಅವನು ಒಟ್ಟು 950 ವರ್ಷ ಬದುಕಿ ಸತ್ತನು. ದೇವರು ಪ್ರೀತಿಸುವ ಪ್ರಿಯರೇ, ಆದಿಕಾಂಡ 8ನೇ ಅಧ್ಯಾಯದಲ್ಲಿ ದೇವರು ಯಾವ ರೀತಿಯಾಗಿ ನೋಹನನ್ನು ಸ್ಮರಿಸಿಕೊಂಡು ನೆನಪು ಮಾಡಿಕೊಂಡು ನೋಹನನ್ನು ದೇವರು ಯಾವ ರೀತಿಯಾಗಿ ಉಪಯೋಗಿಸಿಕೊಂಡು ಆ ಜಲಪ್ರಲಯದಲ್ಲಿ ಕೂಡ ದೊಡ್ಡ ಮಳೆಯನ್ನು, ಬಿರುಗಾಳಿಯನ್ನು ಬೀಸಿ ಮಳೆಯನ್ನು ನಿಲ್ಲಿಸಿ, ಅನಂತರ ನೋಹನನ್ನು ಒಣ ನೆಲದಲ್ಲಿ ಹೊಸ ಲೋಕದಲ್ಲಿ ಬರುವಂತೆ ಮಾಡಿ ಹೊರಗೆ ಬನ್ನಿರಿ ಅಂಥೇಳಿ ಕಡೆಗೆ ನೋಹನು ಹೊರಗೆ ಬಂದು ತಕ್ಷಣವೇ ದೇವರಿಗೋಸ್ಕರವಾಗಿ ಯಜ್ಞವನ್ನು ಸಮರ್ಪಿಸಿ ದೇವರನ್ನು ಕೊಂಡಾಡಿದ್ನು ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ 8ನೇ ಅಧ್ಯಾಯದಲ್ಲಿ. ಕ್ರಮವಾಗಿ ಕಾಲಾನುಗಳು ಮತ್ತು ಬಿತ್ತುವುದು ಕೊಯ್ಯುವುದು ಎಂಬುದಾಗೆಲ್ಲ ಇದ್ದದ್ದನ್ನು 8:22 ಆದಿಕಾಂಡ ನೋಡಿಕೊಂಡಿವಿ. ಇವತ್ತಿನ ದಿವಸ 9ನೇ ಅಧ್ಯಾಯ ಆದಿಕಾಂಡಕ್ಕೆ ನಿಮಗೆ ಸ್ವಾಗತ ಬಯಸ್ತೇವೆ. ಈ 9ನೇ ಅಧ್ಯಾಯದಲ್ಲಿ ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. ದೇವರು ಮೊದಲನೇ ವಚನದಲ್ಲಿ ನೋಹ ಮತ್ತು ಅವನ ಮಕ್ಕಳನ್ನು ಆಶೀರ್ವದಿಸಿ ಅಂತ ಪ್ರಾರಂಭವಾಗ್ತದೆ. ದೇವರು ಆಶೀರ್ವಾದದ ದೇವರು. ಆದಿಕಾಂಡ 1ನೇ ಅಧ್ಯಾಯ ದೇವರು ಮೀನುಗಳನ್ನು ಆಶೀರ್ವದಿಸಿದನು, ದೇವರು ಪಕ್ಷಿಗಳನ್ನು ಆಶೀರ್ವದಿಸಿದನು 1ನೇ ಅಧ್ಯಾಯ. ದೇವರು ಆದಾಮ ಹವ್ವನರನ್ನು ಆಶೀರ್ವದಿಸಿದನು 1ನೇ ಅಧ್ಯಾಯ ಆದಿಕಾಂಡ. ಅಷ್ಟೇ ಅಲ್ಲ, 2ನೇ ಅಧ್ಯಾಯ ದೇವರು ಆ 7ನೇ ದಿನವನ್ನು ಕೂಡ ಆಶೀರ್ವದಿಸಿದನು ಎಂಬುದಾಗಿ ನೋಡಿಕೊಳ್ತೇವೆ. ಮತ್ತು ಈ ಆಶೀರ್ವಾದದ ದೇವರು ಪ್ರಾಣಿಗಳನ್ನು ಆಶೀರ್ವದಿಸ್ತಾನೆ, ವ್ಯಕ್ತಿಗಳನ್ನು ಆಶೀರ್ವದಿಸ್ತಾನೆ, ದಿನವನ್ನು ಆಶೀರ್ವದಿಸ್ತಾನೆ. ಆದುದರಿಂದ ಆತನು ಆಶೀರ್ವಾದದ ದೇವರು, ಒಳ್ಳೆಯ ದೇವರು ಎಂಬುದನ್ನು ನಾವು ಚೆನ್ನಾಗಿ ಗ್ರಹಿಸ್ಕೊಳ್ತಕ್ಕದ್ದು, ನಂಬತಕ್ಕದ್ದು, ಯೋಚಿಸ್ತಕ್ಕದ್ದು, ಧ್ಯಾನಿಸ್ತಕ್ಕದ್ದು, ಆತನನ್ನು ಸ್ತುತಿಸಿ ಆತನ ಸಂಬಂಧದಲ್ಲಿ ಈ ಒಳ್ಳೆಯ ದೇವರ ಆಶೀರ್ವಾದದ ದೇವರ ಒಂದು ನೆರಳಿನಲ್ಲಿ ಮತ್ತು ಆತನ ಹಸ್ತದಲ್ಲಿ ನಾವು ಸಾಗುವಂಥದ್ದು ಎಷ್ಟು ಒಳ್ಳೆಯದಲ್ವಾ. ಸರಿ, ದೇವರು ನೋಹ ಮತ್ತು ಅವನ ಮಕ್ಕಳನ್ನು ಆಶೀರ್ವದಿಸಿ, ದೇವರು ಆಶೀರ್ವದಿಸಿದ ಮೇಲೆ ಕೆಲವು ಸಾರಿ ಆಶೀರ್ವಾದವನ್ನು ವ್ಯಕ್ತಪಡಿಸೋದು ಹೇಗೆ ಅಂತ ಹೇಳಿದ್ರೆ ಮಾತನಾಡುವುದರ ಮೂಲಕವಾಗಿ. God expresses the blessing by speaking. ಮಾತನಾಡುವುದರ ಮೂಲಕವಾಗಿ ದೇವರು ವ್ಯಕ್ತಪಡಿಸಿ ಹೇಳ್ತಾನೆ, ನೀವು ಹೆಚ್ಚಿರಿ. ಆದಾಮನಿಗೆ ಹೇಳಿದ ಅದೇ ಮಾತು, ಆ ಮೀನುಗಳಿಗೂ ಪಕ್ಷಿಗಳಿಗೂ ಆ 1ನೇ ಅಧ್ಯಾಯ ಆದಿಕಾಂಡದಲ್ಲಿ ಹೇಳಿದಂಥ ಅದೇ ಮಾತು ಇಲ್ಲಿ ಕೂಡ 9ನೇ ಅಧ್ಯಾಯ 1ನೇ ವಚನದಿಂದ ನಾವು ನೋಡುವಾಗ, ನೀವು ಹೆಚ್ಚಿರಿ, ಆಶೀರ್ವದಿಸಿ, ನೀವು ಹೆಚ್ಚಿರಿ. ಹಾಗಾದರೆ ಆಶೀರ್ವಾದ ಹೆಚ್ಚಿಸುವಿಕೆ ಅಂತ ತರ್ತದೆ. ನೀವು ತುಂಬಿಕೊಳ್ಳಿರಿ, ತುಂಬಿಸಿಕೊಳ್ಳುವಂಥದ್ದನ್ನು ತರ್ತದೆ. ಮತ್ತು ಪ್ರಾಣಿಗಳು ನಿಮಗೋಸ್ಕರವಾಗಿ ಅಂಜಿಕೊಳ್ಳುವವು. ವಾವ್! ಅಂದರೆ ಆಶೀರ್ವಾದದ ಒಂದು ಏನಂತ ಹೇಳಿದ್ರೆ, ಧೈರ್ಯವಾಗಿ ನಾವು ಇರ್ತೀವಿ, ಇತರರು ಅಂಜಿಕೊಳ್ಳುವರು ಅಥವಾ ಪ್ರಾಣಿಗಳು ಹಂಚಿಕೊಳ್ತದೆ ಅಂತ. ಅದು ಆಶೀರ್ವಾದದ ಒಂದು ಭಾಗ. ಮತ್ತು ನಿಮ್ಮ ಸ್ವಾಧೀನಕ್ಕೆ ಕೊಟ್ಟಿದ್ದೇನೆ, ಅದು ಕೂಡ ಆಶೀರ್ವಾದದ ಒಂದು ಹಂತ. ಪಾರ್ಟ್ ಆಫ್ ದ ಬ್ಲೆಸ್ಸಿಂಗ್ ಈಸ್ ದಟ್ ವಿ ಪೊಸೆಸ್, ಆಕ್ಯುಪೈ, ಕಾಂಕರ್. ಅದನ್ನು ಸ್ವಾಧೀನ ಮಾಡಿಕೊಳ್ತೇವೆ.
ನಾವು ಅದನ್ನು ಹೊಂದಿಕೊಳ್ತೇವೆ, ನಾವು ಪಡ್ಕೊಳ್ತೇವೆ ಅನ್ನುವಂಥದ್ದು ನಾವು ರೂಲ್ ಮಾಡ್ತೇವೆ, ಆಳಿಕೆ ಮಾಡ್ತೇವೆ ಅಂತ ದೇವರು ನಿಮ್ಮ ಸ್ವಾಧೀನದಲ್ಲಿ ಕೊಟ್ಟಿದ್ದೇನೆ, ನಿಮ್ಮ ಕಂಟ್ರೋಲ್ನಲ್ಲಿ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತೇನೆ. ಆಶೀರ್ವಾದದ ಮಾತು. ಅದೇ ರೀತಿಯಾಗಿ ಇದನ್ನು ಬೇರೆ ರೀತಿಯಲ್ಲಿ ಕೂಡ ಅನ್ವಯಿಸಿಕೊಳ್ಬೋದು. ಅಂದರೆ ಈಗ ಪಾಪ ನಮ್ಮನ್ನು ಸ್ವಾಧೀನ ಮಾಡೋದಲ್ಲ, ನಾವು ಪಾಪವನ್ನು, ಶಾಪವನ್ನು, ಕೋಪವನ್ನು, ಅನೇಕ ವಿಧವಾದಂಥ ನಮ್ಮ ವಿರುದ್ಧವನ್ನು ನಾವು ಸ್ವಾಧೀನ ಮಾಡಿಕೊಳ್ಳುವಂಥದ್ದು ದೇವರ ಚಿತ್ತ, ದೇವರ ಇಷ್ಟ. ಆದಿಕಾಂಡ 9ನೇ ಅಧ್ಯಾಯವನ್ನು ನಾವು ಸ್ಟಡಿ ಮಾಡ್ತಿದ್ದೀವಿ. ಅದರಲ್ಲಿ 4ನೇ ವಚನ ಹೀಗಿದೆ. ಅದೇನೆಂದರೆ ರಕ್ತದ ಬಗ್ಗೆ ಒಂದು ಮಾತಿದೆ. ಅದೇನೆಂದರೆ ರಕ್ತದಲ್ಲಿ ಜೀವ ಇದೆ ಅನ್ನುವಂಥ ಮಾತು. ದೇರ್ ಈಸ್ ಎ ಲೈಫ್ ಇನ್ ದ ಬ್ಲಡ್. ರಕ್ತದಲ್ಲಿ ಜೀವ ಇದೆ. ಜೀವ ಅಂದರೆ ಎಲ್ಲಿದೆ ಅದು ಜೀವ ಅಂತ ನೋಡುವಾಗ ವಿಜ್ಞಾನಿಗಳು ಅದರ ಬಗ್ಗೆ ಬಹಳಷ್ಟು ರಿಸರ್ಚ್ ಮಾಡಿದ್ದಾರೆ, ಸಂಶೋಧನೆ ಮಾಡಿದ್ದಾರೆ. ಮೋಶೆ ಒಬ್ಬ ಎಂಜಿನಿಯರು, ಐಗುಪ್ತದ ಎಂಜಿನಿಯರು ಮೋಶೆ ತಾನೇ ಪವಿತ್ರಾತ್ಮನ ಪ್ರೇರಣೆಯಿಂದ ರಕ್ತದಲ್ಲಿ ಜೀವ ಇದೆ ಎಂಬ ಮಾತನ್ನು ಹೇಳಿರ್ತಾನೆ. ಆದಿಕಾಂಡ 9ನೇ ಅಧ್ಯಾಯ 5-6 ವಚನದಲ್ಲಿ ದೇವರು ಯಾಕೆ ಕೊಲೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ಕಾರಣ ಕೊಡ್ತಾರೆ. ಮೊದಲನೇದು, ರಕ್ತದಲ್ಲಿ ಜೀವ ಇದೆ. ಆದರೆ ಈ 5-6 ವಚನ ಆದಿಕಾಂಡ 9ರಲ್ಲಿ ದೇವರು ಕೊಡುವಂಥ ಇನ್ನೊಂದು ಕಾರಣ ನಾವು ಗಮನಿಸ್ತಕ್ಕಂಥದ್ದು, ಗಮನಾರ್ಹವಾದದ್ದು. ಅದೇನಂತ ಹೇಳಿದ್ರೆ, ಮನುಷ್ಯರನ್ನು ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದರಿಂದ ನರಹತ್ಯೆ ಮಾಡಬಾರ್ದು, ಕೊಲೆ ಮಾಡಬಾರ್ದು ಎಂಬುದಾಗಿ ಒಂದು ಮಾತನ್ನು ದೇವರು ಹೇಳುವಾತನಾಗಿದ್ದಾನೆ. 10ನೇ ವಚನದಲ್ಲಿ ದೇವರು ಒಂದು ಸ್ಥಿರ ಪ್ರತಿಜ್ಞೆ ಜನರ ಜೊತೆಯಲ್ಲಿ ಅಥವಾ ನೋಹ ಮತ್ತು ನೋಹನ ಮಕ್ಕಳೊಂದಿಗೆ ಮಾಡಿಕೊಳ್ತಾನೆ. ಮಾಡಿಬಿಟ್ಟು 13ನೇ ವಚನದಲ್ಲಿ ಒಂದು ಮುಗಿಲು ಬಿಲ್ಲನ್ನು, ರೈನ್ಬೋ, ಅದನ್ನು ಒಂದು ಸೂಚನೆಯಾಗಿ, ಒಂದು ಸೈನ್ ಆಗಿ ದೇವರು ಇಡ್ತಾನೆ. ಅಂದರೆ ಇನ್ನು ಮುಂದೆ ನಾನು ನಿಮ್ಮನ್ನು ನೆನಪು ಮಾಡಿಕೊಳ್ತೀನಿ, ಇಂಥದ್ದನ್ನು ನಾನು ಮಾಡ್ತೀನಿ ಅನ್ನೋದಕ್ಕೆ ಒಂದು ಸೂಚನಾತ್ಮಕವಾದಂಥ ಚಿಹ್ನೆ ದೇವರು ಕೊಡ್ತಾನೆ. ಆ ಮುಗಿಲು ಬಿಲ್ಲು 13ನೇ ವಚನದಲ್ಲಿ ಅದನ್ನು ನೋಡ್ತೀವಿ ರೀ. 15ನೇ ವಚನದಲ್ಲಿ ವಿವರಣೆಯನ್ನು ದೇವರು ಕೊಡ್ತಾರೆ. ಅದೇನೆಂದರೆ, ನಾನು ನಿಮ್ಮನ್ನು ನೆನಪು ಮಾಡಿಕೊಳ್ತೀನಿ. ಆ ಮುಗಿಲು ಬಿಲ್ಲನ್ನು ನೋಡಿದಾಗೆಲ್ಲ ನಾನು ನಿಮ್ಮನ್ನು ನೆನಪು ಮಾಡಿಕೊಳ್ತೀನಿ ಎಂಬುದಾಗಿ ದೇವರು ಹೇಳ್ತಾನೆ. 16ನೇ ವಚನದಲ್ಲಿ ದೊಡ್ಡ ಮಾತು ಬಳಸಲಾಗಿದೆ. ಅದೇನೆಂದರೆ, ಶಾಶ್ವತವಾದ ಒಡಂಬಡಿಕೆ ಇದು. ಯಾವುದು? ಈ ಮುಗಿಲು ಬಿಲ್ಲನ್ನು ದೇವರು ತೋರಿಸ್ಬಿಟ್ಟು, ನಾನು ನಿಮ್ಮ ನೆನಪು ಮಾಡಿಕೊಳ್ತೀನಿ, ಮುಂದೆ ನಾಶವನ್ನು ನಾನು ಭೂಮಿಗೆ ತರೋದಿಲ್ಲ ಅನ್ನುವಂತೆ ಸೂಚಿಸುವಂಥದ್ದು ಈ ಮುಗಿಲು ಬಿಲ್ಲು, ರೈನ್ಬೋ. ಅದರಲ್ಲಿ 7 ಬಣ್ಣಗಳಿದೆ. ಆದ ಕಾರಣ ಅದು ಪರಿಪೂರ್ಣತೆಗೆ ಸಂಕೇತ. 20ನೇ ವಚನ ಆದಿಕಾಂಡ 9:20ರಲ್ಲಿ ನೋಹನ ಕೆಲಸ ಏನು, ವಾಟ್ ವಾಸ್ ನೋವಾ ಸ್ಪೆಷಾಲಿಟಿ, ಅವನ ಕೆಲಸ ಏನಾಗಿತ್ತು, ಅವನ ಉದ್ಯೋಗ ಏನಾಗಿತ್ತು ಅಂತ ನೋಡುವಾಗ, ಮೊಟ್ಟ ಮೊದಲನೇದಾಗಿ ನೋಹನು ಒಬ್ಬ ಕಾರ್ಪೆಂಟ್ರು, ಮರಗೆಲಸ ಮಾಡುವವನು, ಬಡಿಗ ಅಂತ ನಾವು ತಿಳ್ಕೊಬೋದು. ಯಾಕಂದರೆ ಸಾಕಷ್ಟು ವರ್ಷಗಳು ಅವನು ಮರಗೆಲಸ ಮಾಡ್ತಾಯಿದ್ದ. ಆದರೆ 8ನೇ ಅಧ್ಯಾಯ 20ನೇ ವಚನದಲ್ಲಿ ನೋಹನ ಇನ್ನೊಂದು ಕೆಲಸ ನಾವು ನೋಡ್ತೀವಿ. ಅದೇನಂತ ಹೇಳಿದರೆ, ನೋಹನು ವ್ಯವಸಾಯಗಾರನಾಗಿದ್ದ. ನೋವಾ ವಾಸ್ ಎ ಫಾರ್ಮರ್, ಅಗ್ರಿಕಲ್ಚರಿಸ್ಟ್. ನೋಹನ 3 ಮಕ್ಕಳ ಹೆಸರು ನಾವು ನೋಡ್ಕೊಳ್ಳೋದು ಒಳ್ಳೆಯದು. ಯಾಕಂತೇಳಿದರೆ, ಹಾಮನು, ಶೇಮನು ಮತ್ತು ಎಫೇತನು. ಈ ರೀತಿಯಾಗಿ 3 ಗಂಡು ಮಕ್ಕಳು ನೋಹನಿಗಿದ್ರು. ಒಂದಿನ ಒಂದು ಘಟನೆ ನಡೆದಿತ್ತು. ಅದೇನಂತ ಹೇಳಿದರೆ, ನೋಹ ಬಹಳಷ್ಟು ದ್ರಾಕ್ಷ ರಸವನ್ನು ಕುಡಿದು ಅವನು ಏನು ಮಾಡ್ದ ಅಂತೇಳುವಾಗ, ಅವನು ಕುಡಿದು ಬಿದ್ದುಕೊಂಡಿದ್ದ.
ಬೆತ್ತಲೆಯಾಗಿ ಬಿದ್ದುಕೊಂಡಿದ್ದ. ಆ ಸಂದರ್ಭದಲ್ಲಿ ಏನಾಯ್ತಂದರೆ ಹಾಮನು ಅಲ್ಲಿಗೆ ಹೋಗ್ತಾನೆ. ಹೋಗ್ಬಿಟ್ಟು ತನ್ನ ತಂದೆಯ ಬೆತ್ತಲೆಯನ್ನು ಅವನು ಮುಚ್ಚದೆ ಬಂದು ತನ್ನ ಅಣ್ಣ ತಮ್ಮಂದರಿಗೆ, ಅಂದರೆ ಶೇಮ್ ಮತ್ತು ಯೆಫೆತ್ ಇವರಿಬ್ಬರಿಗೆ ಬಂದು ಅದನ್ನು ಹರಟೆಯಾಗಿ ಒಂದು ತಮಾಷೆಯಾಗಿ ಬಂದು ಹೇಳಿಬಿಡ್ತಾನೆ. ಆ ರೀತಿಯಾಗಿ ಹೇಳಿದ್ದರಿಂದ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ಇವರಿಬ್ಬರು ಏನು ಮಾಡ್ತಾರೆ, ಹಾಮನು ಬಂದು ಈ ರೀತಿಯಾಗಿ ತಂದೆಯ ಬೆತ್ತಲೆತನವನ್ನು ಹೇಳಿದಾಗ ಶೇಮನು ಮತ್ತು ಯೆಫೆತನು ಇವರಿಬ್ಬರು ಏನು ಮಾಡ್ತಾರೆ, ಹಿಂದೆಯಿಂದ ಹೋಗಿ ನೇರವಾಗಿ ಹೋಗದೆ, ಯಾವ ರೀತಿಯಾಗಿ ಹಾಮನು ನೇರವಾಗಿ ಹೋಗಿಬಿಟ್ಟು ತಂದೆಯ ಬೆತ್ತಲೆಯನ್ನು ನೋಡಿ ತಮಾಷೆ ಮಾಡಿ ಬಂದನು, ಆ ರೀತಿ ಬರೆದು ಇವರು ತಿರುಗಿಕೊಂಡು ಹೋಗಿ ವಸ್ತ್ರ ತಗೊಂಡು ಹೋಗಿ ಹೊದಿಸ್ಬಿಟ್ಟು ಬೆತ್ತಲೆತನವನ್ನು ಮುಚ್ಚಿಬಿಟ್ಟು ಬರ್ತಾರೆ. ನಿದ್ದೆಯಿಂದ ಎದ್ದ ಮೇಲೆ ನೋಹನಿಗಿದು ಗೊತ್ತಾಗ್ತದೆ. ಗೊತ್ತಾದಾಗ ಹಾಮನನ್ನು 25ನೇ ವಚನ ಆದಿಕಾಂಡ 9 ಶಪಿಸ್ತಾನ್ರಿ. ಯಾಕಂತೇಳಿದರೆ ತಂದೆಯ ಬೆತ್ತಲೆಯನ್ನು ಅವನು ಬಹಿರಂಗಪಡಿಸಿದನು, ಬೇರೆಯವರಿಗೆ ಹೇಳಿಕೊಂಡು ಅನ್ನೋದಕ್ಕೆ ಅವನು ಶಪಿಸ್ತಾನೆ, ಶಾಪ ಕೊಡ್ತಾನೆ. ಆ ಶಾಪ ಯಾವುದರಲ್ಲಿ ವ್ಯಕ್ತವಾಗ್ತದೆ ಅಂದರೆ, ನೀನು ದಾಸನಾಗಿರ್ತಿ, ಕಾನಾನ್ಯರು ದಾಸರಾಗಿರ್ತಾರೆ, ಅಂದರೆ ನಿನ್ನ ಸಂತಾನದವರು ದಾಸರಾಗಿರಬೇಕು ಅನ್ನುವಂಥದ್ದು. ಆದರೆ 26, 27ನೇ ವಚನ ಆದಿಕಾಂಡ 9ರಲ್ಲಿ ದೇವರು ಉಳಿದಂಥ ಇಬ್ಬರು ಅಣ್ಣ ತಮ್ಮಂದರು ಶೇಮನು ಮತ್ತು ಯೆಫೆತನ್ನು ಆಶೀರ್ವದಿಸ್ತಾನೆ. ಯಾಕಂದರೆ ಅವರು ತಂದೆಯ ಬೆತ್ತಲೆಯನ್ನು ಮುಚ್ಚಿದ್ರು ಅಂತ ಹೇಳಿಬಿಟ್ಟು. ಇದರಿಂದ ನಮಗೆ ಒಂದು ಆತ್ಮೀಯವಾದ ಅಥವಾ ಆತ್ಮೀಕವಾದ ಅನ್ವಯ ಇದೆ. ಅದೇನಂತ ಹೇಳಿದ್ರೆ, ಬೇರೆಯವರು ತಪ್ಪು ಮಾಡಿದ್ರೂ ಅದನ್ನು ನಾವು ಬಹಿರಂಗಪಡಿಸಬಾರ್ದು. ಬೇರೆಯವರ ತಪ್ಪನ್ನು ನಾನು ಬಹಿರಂಗಪಡಿಸಬಾರ್ದು. ಸಾಧ್ಯವಾದಷ್ಟು ಇತರರ ತಪ್ಪನ್ನು ನಾನೇನು ಮಾಡಬೇಕು, ಮುಚ್ಚಬೇಕು, ಮರೆ ಮಾಡಬೇಕು. ಇದರ ಬಗ್ಗೆ 1 ಪೇತ್ರ 4ನೇ ಅಧ್ಯಾಯ ಅಲ್ಲಿ ಒಂದು ಸುಂದರವಾದಂಥ ಮಾತು ಹೇಳಲಾಗಿದೆ. ಅದೇನೆಂದರೆ, ಪ್ರೀತಿಯು ಬಹು ಪಾಪಗಳನ್ನು, ಸ್ವಲ್ಪ ಅಲ್ಲ, ಕೆಲವಲ್ಲ, ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂಬುದಾಗಿ. ಹಾಗಾದರೆ ದೇವರ ಪ್ರೀತಿ ನನಗಿದ್ದರೆ ಬೇರೆಯವರ ತಪ್ಪು ದೋಷಗಳನ್ನು ನಾನು ಕೂಡ ಮುಚ್ಚಿಬಿಡ್ತೇನೆ, ಅದನ್ನು ಬಹಿರಂಗಪಡಿಸೋದಿಲ್ಲ. ಈ ಒಂದು ಮಾತನ್ನು ನಾವು ನೆನಪಿನಲ್ಲಿಟ್ಕೊಳ್ತಕ್ಕದ್ದು. ಯಾಕಂತ ಹೇಳಿದರೆ, ಪ್ರೀತಿ ಬಹುಪಾಪಗಳನ್ನು ಮುಚ್ಚುತ್ತದೆ. ದೇವರು ಕೂಡ ನಮ್ಮನ್ನು ನೋಡುವಾಗ ಎಷ್ಟೊಂದು ತಪ್ಪು ದೋಷಗಳಿದೆ, ಆದರೆ ದೇವರು ಪ್ರೀತಿಯಿಂದ ದೃಷ್ಟಿಯಿಂದ ನಮ್ಮನ್ನು, ಆತನು ನಮ್ಮ ಪಾಪಗಳನ್ನು ನೋಡದೆ ಮನ್ನಿಸಲು ಆತನು ಶಕ್ತನಾಗಿದ್ದಾನೆ ಅನ್ನುವಂಥ ಪಾಠವನ್ನು ನಾವು ಈ 3 ಅಣ್ಣ ತಮ್ಮಂದರ ಜೀವನದಿಂದ ನಾವು ತಿಳ್ಕೊಳ್ತೇವೆ. ಇದುವರೆಗೆ ನಾವು ಆದಿಕಾಂಡ 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿದೆವು ಮತ್ತು ದೇವರ ಚಿತ್ತವಾದರೆ ನಾವು ಆದಿಕಾಂಡ 10ನೇ ಅಧ್ಯಾಯವನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. 10ನೇ ಅಧ್ಯಾಯದಲ್ಲಿ ನೋಹನ ಮಕ್ಕಳಿಂದ ಉತ್ಪತ್ತಿಯಾದಂಥ ವಂಶವನ್ನು, ಜನಾಂಗಗಳನ್ನು ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಆ ರೀತಿಯಾಗಿ ನೋಡಿ ಧ್ಯಾನಿಸುವಂತೆ, ಅಧ್ಯಯನ ಮಾಡುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. ಆಮೇಲೆ Chapter 9. And God blessed Noah and his sons, and said unto them, Be fruitful, and multiply, and replenish the earth,
And the fear of you and the dread of you shall be upon every beast of the earth, and upon every fowl of the air, upon all that moveth upon the earth, and upon all the fishes of the sea. Into your hand are they delivered. Every moving thing that liveth shall be meat for you. Even as the green herb have I given you all things. But flesh with the life thereof, which is the blood thereof, shall ye not eat. And surely your blood of your lives will I require. At the hand of every beast will I require it, and at the hand of man. At the hand of every man's brother will I require the life of man. Whoso sheddeth man's blood, by man shall his blood be shed. For in the image of God made he man. And you, be ye fruitful, and multiply, bring forth abundantly in the earth, and multiply therein. And God spake unto Noah, and to his sons with him, saying, And I, behold, I establish my covenant with you, and with your seed after you, and with every living creature that is with you, of the fowl, of the cattle, and of every beast of the earth with you, from all that go out of the ark to every beast of the earth. And I will establish my covenant with you. Neither shall all flesh be cut off any more by the waters of a flood, neither shall any more be a flood to destroy the earth. And God said, This is the token of the covenant which I make between me and you and every living creature that is with you for perpetual generations. I do set my bow in the cloud, and it shall be for a token of a covenant between me and the earth. And it shall come to pass, when I bring a cloud over the earth, that the bow shall be seen in the cloud. And I will remember my covenant which is between me and you and every living creature of all flesh. And the water shall no more become a flood to destroy all flesh. And the bow shall be in the cloud, and I will look upon it, that I may remember the everlasting covenant between God and every living creature of all flesh that is upon the earth. And God said unto Noah, This is the token of the covenant which I have established between me and all flesh that is upon the earth. And the sons of Noah that went forth of the ark were Shem, and Ham, and Japheth. And Ham is the father of Canaan. These are the 3 sons of Noah, and of them was the whole earth overspread. And Noah began to be an husbandman, and he planted a vineyard. And he drank of the wine, and was drunken, and he was uncovered within his tent. And Ham, the father of Canaan, saw the nakedness of his father, and told his 2 brethren without. And Shem and Japheth took a garment, and laid it upon both their shoulders, and went backward, and covered the nakedness of their father, and their faces were backward, and they saw not their father's nakedness. And Noah awoke from his wine, and knew what his younger son had done unto him. And he said, Cursed be Canaan, a servant of servants shall he be unto his brethren. And he said, Blessed be the Lord God of Shem, and Canaan shall be his servant. God shall enlarge Japheth, and he shall dwell in the tents of Shem, and Canaan shall be his servant. And Noah lived after the flood 350 years, and all the days of Noah were 950 years, and he died. ಈ ದಿನ ನಮ್ಮ ಮಧ್ಯದಲ್ಲಿ ವಾಕ್ಯವನ್ನು ಹಂಚಿಕೊಂಡ ಸಹೋದರ ಇಡಿ ಚೆಲ್ಲಾದುರೈ ಇವರಿಗೆ ಭಿಕ್ಷೆ ಮೀಡಿಯಾ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವೀಕ್ಷಕರೇ, ಈ ಕಾರ್ಯಕ್ರಮವು ನಿಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾವು ತಿಳಿದುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮಲ್ಲಿ ಏನಾದರೂ ಅಭಿಪ್ರಾಯ, ಸಲಹೆಗಳಿದ್ದರೆ ನಮ್ಮೊಡನೆ ಹಂಚಿಕೊಳ್ಳಿ. ನಾಳೆ ಇದೇ ಸಮಯದಲ್ಲಿ ಇನ್ನೊಂದು ಅಧ್ಯಾಯವನ್ನು ಓದುವ, ನೋಡುವ ಹಾಗೂ ತಿಳಿದುಕೊಳ್ಳುವ.